ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, 2026ರ ಪರಾಭಾವ ಸಂವತ್ಸರದ ಯುಗಾದಿ ಹೊಸ ವರ್ಷದ ವೃಶ್ಚಿಕ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಸಂಪೂರ್ಣ ಮಾಹಿತಿಯಾಗಿ ನಮ್ಮ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋದಾದ್ರೆ, ಶನಿಯು ಈ ಒಂದು ವರ್ಷದಲ್ಲಿ ನಿಮ್ಮ ರಾಶಿಯಲ್ಲಿ 5ನೇ ಮನೆಗೆ ಸಂಚಾರ ಮಾಡ್ತಾನೆ. ಇದನ್ನ ಪಂಚಮ ಶನಿ ಅಂತ ಕರೀತಾರೆ. ಇದು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಆಗ್ಬೋದು, ಓದಿನ ವಿಷಯದಲ್ಲಿ ಸ್ವಲ್ಪ ವಿಳಂಬ ತರಬಹುದು. ಇನ್ನು ಗುರು ನಿಮ್ಮ ರಾಶಿಯಲ್ಲಿ 8ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಅನಿರೀಕ್ಷಿತ ಧನಲಾಭ ಸಿಗ್ತದೆ. ಇನ್ನು ರಾಹು 4ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮನೆ ಅಥವಾ ವಾಹನದ ವಿಷಯದಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನ ತರ್ತದೆ. ಕೇತು 10ನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ವೈರಾಗ್ಯ ಬರಬಹುದು. ಇನ್ನು ಈ ರಾಶಿಯವರ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಇದು ಸಾಧಾರಣ ವರ್ಷ ಅಂತಲೇ ಹೇಳ್ಬೋದು. ಪಂಚಮ ಶನಿಯ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಉಂಟಾಗುತ್ತೆ. ತಾಂತ್ರಿಕ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ವಹಿಸಬೇಕು. ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಹಿರಿಯರ ಮಾರ್ಗದರ್ಶನವನ್ನ ಕಡೆಗಣಿಸಬೇಡಿ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. 10ನೇ ಮನೆಯಲ್ಲಿರುವಂತಹ ಕೇತು ನೀವು ಮಾಡುವಂತ ಕೆಲಸದಲ್ಲಿ ತೃಪ್ತಿ ಸಿಗದಂತೆ ನೋಡ್ಕೋಬಹುದು. ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಬೇಡಿ. ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ವರ್ಷದ ದ್ವಿತೀಯಾರ್ಧದಲ್ಲಿ ಫಲ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಈ ಒಂದು ಯುಗಾದಿ ವರ್ಷ ಮಿಶ್ರ ಫಲ ಅಂತಾನೆ ಹೇಳ್ಬೋದು. 8ನೇ ಮನೆಯ ಗುರುವಿನಿಂದಾಗಿ ಅನಿರೀಕ್ಷಿತ ಬಂಡವಾಳಕ್ಕೆ ದಾರಿ ಸಿಗುತ್ತೆ. ರಿಯಲ್ ಎಸ್ಟೇಟ್ ಜೊತೆಗೆ ವಾಹನ ಮಾರಾಟ ವ್ಯವಸ್ಥೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ದಾಖಲೆ ವಿಚಾರಗಳಲ್ಲಿ ಎಚ್ಚರವನ್ನ ವಹಿಸಬೇಕು. ಇನ್ನು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಮನಸ್ತಾಪ ಉಂಟಾಗಬಹುದು. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ, ಆರ್ಥಿಕ ಪರಿಸ್ಥಿತಿ ಏರುಪೇರಾಗ್ತದೆ. ಆದಾಯ ಇದ್ರೂ ಕೂಡ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತೆ. ಆಸ್ತಿ ವಿಚಾರದಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರದಿಂದಿರಿ. ಲಾಟ್ರಿ ಆಗ್ಬೋದು ಅಥವಾ ಜೂಜಿನಂತಹ ಅಡ್ಡದಾರಿಗಳಿಂದ ಹಣವನ್ನ ಗಳಿಸಲಿಕ್ಕೆ ಮುಂದೆ ಹೋಗಬೇಡಿ. ಹೆಚ್ಚಿನ ಉಳಿತಾಯಕ್ಕೋಸ್ಕರ ಗಮನ ನೀಡುವುದು ಉತ್ತಮ. ಇನ್ನು ಪ್ರೀತಿ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮ ಜೀವನದಲ್ಲಿ ಭಾವನೆಗಳ ಹೋರಾಟ ಹೆಚ್ಚಾಗಿರುತ್ತೆ. ಸಂಗಾತಿಯನ್ನ ಅರ್ಥ ಮಾಡಿಕೊಳ್ಳಲು ಸಮಯವನ್ನ ನೀಡಿ. ವಿವಾಹದ ಮಾತುಕತೆಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಅಂತ ಆಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ದೊಡ್ಡದು ಮಾಡ್ಕೋಬೇಡಿ. ಇನ್ನು ಕುಟುಂಬದ ವಿಚಾರವಾಗಿ ನೋಡೋದಾದ್ರೆ, ಕುಟುಂಬದಲ್ಲಿ 4ನೇ ಮನೆಯ ರಾಹುವಿನಿಂದ ಸಣ್ಣ ಪುಟ್ಟ ಕೊರತೆಗಳನ್ನ ಅನುಭವಿಸಬಹುದು. ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ. ಪಿತ್ತರಿತ ಆಸ್ತಿಯ ಬಗ್ಗೆ ಸದ್ಯಕ್ಕೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ದೈಹಿಕ ವ್ಯಾಯಾಮವನ್ನ ರೂಢಿಸಿಕೊಳ್ಳಿ. ವಾಹನವನ್ನ ಚಲಾಯಿಸುವಾಗ ಅತಿ ವೇಗ ಬೇಡ. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗಗಳೇನಪ್ಪ ಅಂದ್ರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ, ಶನಿವಾರ ಅಶ್ವತ್ಥ ಮರಕ್ಕೆ ದೀಪವನ್ನ ಹಚ್ಚಿ ಮತ್ತು 2 ಪ್ರದಕ್ಷಿಣೆಯನ್ನ ಮಾಡಬೇಕಾಗತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 9, 3 ಮತ್ತೆ 1. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಹಳದಿ. ಒಟ್ಟಾರೆಯಾಗಿ ಯುಗಾದಿಯ ಈ ಒಂದು ವರ್ಷವು ವೃಶ್ಚಿಕ ರಾಶಿಯವರಿಗೆ ಸಂಯಮದ ವರ್ಷ ಅಂತ ಹೇಳ್ಬೋದು. ಗ್ರಹಗತಿಗಳು ನಿಮ್ಮನ್ನ ಪರೀಕ್ಷಿಸಿದ್ರು ಕೂಡ ನಿಮ್ಮ ದೃಢ ಸಂಕಲ್ಪ ನಿಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ವೃಶ್ಚಿಕ ರಾಶಿಯ ಯುಗಾದಿ ಹೊಸ ವರ್ಷದ ಸಂಪೂರ್ಣ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಾ ನಂಬರ್ಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.